ಇವತ್ತು ಒಬ್ಬರು ಇಂಟ್ರೆಸ್ಟಿಂಗು ವಿಸಿಟರ್ ಬಂದಿದ್ದಾರೆ ನಮ್ಮನ್ನು ನೋಡೋಕ್ಕೆ, ರಮೇಶ್ ಅಂತ, ಕನಕಪುರದವರು. ಅವರು ಹಳ್ಳಿಯಲ್ಲಿ ಬೆಳೆದಿದ್ದು, ಅವ್ರ ತಾತಂಗೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತಿದೆಲ್ಲ. ಆಮೇಲೆ ಆ ವಾತಾವರಣದಲ್ಲಿ ಬೆಳೆದು ಅದ್ರ ಬಗ್ಗೆ ಸುಮಾರು ಕಲ್ತ್ಬಿಟ್ಟು ಇಂಟ್ರೆಸ್ಟ್ ಇದೆ ಅವರಿಗೆ. ಅದಕ್ಕೋಸ್ಕರ ಹುಡ್ಕೊಂಬಂದ್ರಿ ಇಲ್ಲಿವರೆಗೆ ನನ್ನನ್ನು, ಒಂದು ಏನನ್ನು ನೋಡ್ಕೊಂಡು ಹೋಗೋಣ ಅಂತ. ಈಗ ನೀವು ಹೇಳೋದು, ನಿಮಗೆ ಈ ಈ ಗಿಡದ ಬಗ್ಗೆ ನಿಮಗೆ ಸ್ವಲ್ಪ ಪರಿಚಯ ಇದೆ ಅಂತ. ಗೆಂಡೆ ಜಾತಿಯ ಗಿಡ ಸರ್ ಇದು. ಇದ್ರ ಕೆಳಗಡೆ ಇದು ಗೆಂಡೆ ಜಾತಿಯ. ತಡೀರಿ, ಅರ್ಜೆಂಟ್ ಮಾಡಬೇಡಿ, ಕ್ಲೀನಾಗಿ ಬರಬೇಕಲ್ಲ ನೋಡೋರಿಗೆ. ಹಾಂ ನೋಡಿ ಈಗ, ಈಗ ಫೋಕಸ್ ಆಯ್ತು ನೋಡ್ಕೊಳ್ಳಿ ಈಗ. ಹೇಳಿ ಈಗ. ಇದು ಗೆಂಡೆ ಜಾತಿ ಗಿಡ. ಇದನ್ನ ಇದ್ರ ಕೆಳಗಡೆ ಗೆಂಡೆ ಥರ, ಅಂದರೆ ಚಿಕ್ಕ ಚಿಕ್ಕ ಗೆಡ್ಡೆ ಥರ ಇರುತ್ತೆ. ಅದನ್ನು ತಂದು ಅದು ಕಲ್ಲಲ್ಲಿ ಉಜ್ಜಿ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಅದು ಬಿಳಿ ಆಗುತ್ತೆ. ಆವಾಗ ಅದನ್ನು ತಂದು ಈ ಅವರೆಕಾಳು, ಈರುಳ್ಳಿ ಅದ್ರ ಜೊತೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಂಗೆ ಗೊತ್ತಿರೋದು ಹೇಳ್ತೀನಿ ನೋಡಿ. ಅಪೊನೊಗೆಟಾನ್ ಅಂತ ಇದ್ರದ್ದು ಬೊಟಾನಿಕಲ್ ಹೆಸರು. ಈ ಗ್ರೂಪಲ್ಲಿ ಒಂದು 20-30 ವೆರೈಟಿ ಇದೆ. ಅಂದರೆ ಬೇರೆ ಬೇರೆ ಜಾತಿ, ಒಂದು ಚೂರು ವ್ಯತ್ಯಾಸ, ಹೂ ಶೇಪು, ಬಣ್ಣ ಗಿಣ್ಣ ಎಲ್ಲ. ಆಯಿತಾ, ನಮ್ಮ ಭಾರತದಲ್ಲಿ ಸುಮಾರು ವೆರೈಟಿ ಇದೆ. ಬರೀ 2 ಎಲೆ ಮಾತ್ರ. ಹೌದು. ಇದು ಅದ್ರ ಎಲೆ ಈ ಥರ ಉದ್ದಕ್ಕೆ. ಮತ್ತು ಕೆರೆಗಳಲ್ಲೆಲ್ಲ ಕಂಡು ಬರುತ್ತೆ, ಒಳ್ಳೊಳ್ಳೆ ಕೆರೆಗಳಲ್ಲಿ. ಆಮೇಲೆ ಹಿಂದಿನವರು, ಈಗಿನವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಹಿಂದಿನವ್ರು ನೋಡೇ ಇಲ್ಲ ಇದನ್ನ. ಹಿಂದಿನವರು ಬೇಸಿಗೆ ಟೈಮಲ್ಲಿ ನೀರೆಲ್ಲ ಇಳಿದು ಒಣಗುತ್ತಲ್ಲ ಕೆರೆ, ಆ ಟೈಮಲ್ಲಿ ಇದನ್ನು ಕಿತ್ಕೊಂಡ್ಬಂದು ಒಂದು ಅಡುಗೆ ಮಾಡೋ ಒಂದು ಇದು ಮುಂಚೆ ಅವರೆಲ್ಲ ಅದೆಲ್ಲ ಮಾಡ್ತಾಯಿದ್ರು. ಇದರ ಹೆಸರು ಕನ್ನಡದಲ್ಲಿ ಗೆಂಡೆ ಏನಂತ ಹೇಳಿದ್ರೆ ಗೆಂಡೆ ಅಂತ ಕರೆಯೋದು. ಆಮೇಲೆ ಇದನ್ನ ಅಡುಗೆ ಮಾಡೋದು ಹೆಂಗೆ ಅಂದರೆ, ಆ ಸಣ್ಣಕ್ಕೊಂದು ಸಣ್ಣ ಈರುಳ್ಳಿನ ಬೆಳ್ಳುಳ್ಳಿ ಟೈಪ್ ಇಷ್ಟು ದಪ್ಪ ಗಡ್ಡೆ ಇರುತ್ತೆ. ಅದು ತಂದ್ಬಿಟ್ಟು ಕಲ್ ಮೇಲೆ ಫಸ್ಟ್ ತೆಗೆದ್ಬಿಟ್ಟು ಸಿಪ್ಪೆ ತೆಗಿಬೇಕು. ಸ್ವಲ್ಪ ಒರಟಾಗಿರೋ ಸಿಪ್ಪೆ ಇರುತ್ತೆ, ಒಳಗಡೆ ಗಡ್ಡೆ ಸಿಗುತ್ತಲ್ಲ, ಅದನ್ನು ಅವರೆಕಾಳು ಅಂಥದಕ್ಕೆಲ್ಲ ಮಿಕ್ಸ್ ಮಾಡಿ ಅಡುಗೆ ಮಾಡ್ಕೊಂಡು ತಿಂತಿದ್ರು. ಅದೊಂದನ್ನೇ ತಿನ್ನಲ್ಲ, ಮಿಕ್ಸ್ ಮಾಡಿಕೊಂಡು ಬೇರೆ ಐಟಮ್ ಜೊತೆ, ಸಾಂಬಾರು ಜೊತೆ ಮಾಡಿ ತಿಂತಿದ್ರು. ಸೊ ಅಪೊನೊಗೆಟಾನಿಂದು, ಈ ಸ್ಪೀಷೀಸಿಂದು ನಮ್ಮ ಹಿಂದಿನವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಹೆಂಗೆ ಉಪಯೋಗ ಮಾಡೋದು ಅಂತಲೂ ಗೊತ್ತಿತ್ತು, ಯಾವಾಗ ಅದನ್ನು ಆಹಾರ ಮಾಡ್ಕೊಂಡು ತಿನ್ನಬೇಕು ಅಂತಲೂ ಗೊತ್ತಿತ್ತು. ಮಳೆಗಾಲದಲ್ಲಿ ತಗೋತಿರ್ಲಿಲ್ಲ, ಬೇಸಿಗೆಯಲ್ಲಿ ತಗೋತಿದ್ರು. ಇದ್ರ ಎಲೆ ಈ ಥರ ಕಾಣುತ್ತೆ ಹಿಂಗೆ ಉದ್ದಕ್ಕೆ. ಎಳೆ ಮೊಗ್ಗು ನೋಡಿ, ಈಗಷ್ಟೇ ಬರ್ತಾಯಿದೆ ಅವ್ರಿಗೆ. ಓಕೆ, ಇದು ಆಮೇಲೆ ಅದು ಬರ್ತಾ ಒಳ್ಳೆ ಬ್ಯೂಟಿಫುಲ್ ಫ್ಲವರ್. ಆ್ಯಕ್ಚುಲಿ ನೀವು ನೋಡಿದರೆ ಒಂದು ನಮ್ಮ ಕರ್ನಾಟಕದೊಂದು ತುಂಬ ಸುಂದರವಾದ ಗಿಡನೇ ಇದು ಅಲ್ಲ. ಹೂವೆಲ್ಲ ನೋಡಿರಿ ಎಷ್ಟು ಅಟ್ರಾಕ್ಷನ್ ಇದೆ ನೋಡಿ. ಆಮೇಲೆ ಅಣ್ಣೆ ಹೂ ಅಂತ ಒಂದು ಬರುತ್ತೆ ಸರ್, ಅದು ಕೂಡ ತಿಂತಾರೆ ಅಲ್ವಾ? ಕೊಮೆಲಿನ ಟೈಪು. ಅದರಲ್ಲೂ ಇದ್ದಾವೆ, ತುಂಬ ಇದೆ ಈ ಥರ ತಿಳ್ಕೊಳ್ಳೋಕ್ಕೆ. ಇದು ಅದರದ್ದು ಹೂ ಆದಮೇಲೆ ಬೀಜ, ಇದು ಬೀಜ, ಹೊಸ ಗಿಡ ಬರೋದು. ಹೂ ಆದಮೇಲೆ ಈ ಥರ ಬೀಜ ಬಂದ್ಬಿಟ್ಟು ಇದು ಉದುರುತ್ತೆ ಹಿಂಗೆ ಉದುರ್ಬಿಟ್ಟು ಕೆರೆಗಳೆಲ್ಲ ಆ ಕಡೆ ಈ ಕಡೆ ತೇಲ್ಬಿಟ್ಟು, ಆ ನೀರು ಸ್ವಲ್ಪ ಹಿಂಗಿರುತ್ತಲ್ಲ, ಅಲ್ಲಿ ನೆಲದಲ್ಲಿ ತಾಗದಲ್ಲೆಲ್ಲ ಹೊಸ ಗಿಡ ಬರುತ್ತಿದ್ರಿಂದ. ಸೊ ಇದ್ರದ್ದು ಬೀಜ